ಏನು ಇದು ಹುಡುಗಿ ತರ ಕಾಲ್ಗೆ ಹುಡುಗಿ ಹಾಕೊಂತಾರ ಹಂಗೇನೋ ಇದು ಕಾಲ್ಗ ಎರಡು ಕಾಲ್ಗೆ ದಾರ ಮನೇಲೆಲ್ಲ ಹಸುನ್ ಸಾಕಿದ್ರೆ ಹಸುಗೆ ಹಗ್ಗ ಕಟ್ಟಿರ್ತಾರಲ್ಲ ಹಂಗ್ ನಿಮ್ ದಾರ ಕಟ್ಟಿದ್ದಾರೆ ಹೌದಾ ಆ ದಾರದಿಂದ ಕಟ್ಟಾಕ್ತಾರ ನಿಮ್ ಮನೇಲಿ ಅಲ್ಲ ನಿಮ್ ಮನೇಲಿ ಇನ್ನೂ ಕಟ್ಟಾಕ್ತಾರ ಮತ್ತೇನಕ್ಕೆ ದಾರ ದೇವ್ರಿಗೆ ಹಾಕೊಂಡು ದೇವ್ರಿಗೆ ಹಾಕೊಂಡಿದ್ದ ದೇವ್ರಿಗೆ ಕಟ್ಟಂಗಿದ್ಯಲ್ಲ ನೀನು ಓಕೆ ಈಗ ಲೆಫ್ಟ್ ಸೈಡ್ ಅಲ್ಲಿ ಬ್ಲಾಕ್ ಇದೆ ರೈಟ್ ಸೈಡ್ ಅಲ್ಲಿ ರೆಡ್ ಇದೆ ಯಾವ್ದು ಇವ್ರದ್ದು ದೇವ್ರದ್ದು ಗೊತ್ತಿಲ್ಲ ಓಕೆ ಯಾರು ಕಟ್ಟಿದೋಗ್ಲಿ ನಮ್ಮಮ್ಮ ನಿಮ್ಮ ಮಮ್ಮಿ ಸರಿ ಎಲ್ಲಿಂದ ಬಂದಿರೋದು ನೀನು ಗಂಗಮ್ಮ ಸರ್ಕಲ್ RD ಇಂಟರ್ನ್ಯಾಷನಲ್ ಸ್ಕೂಲ್ ಅದ್ರಲ್ಲಿ ಬರುತ್ತೆ ಯಾವ ಊರಲ್ಲಿದೆ ಎಲ್ಲಿ ಬರುತ್ತೆ ಇದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಮನೇಲಿ ಬರತ್ತಷ್ಟೇ ಕರೆಕ್ಟ್ ತಾನೆ ನಾನು ಕರ್ಕೊಂಡು ಹೋಗ್ತೀನಿ ಮನೆಗೆ ಗಂಗಮ್ಮ ಸರ್ಕಲ್ ಹೋಗ್ಬೇಕಾ ಸಮಾರ್ಥ ಅಂತ ಕೂಗ್ಲಾಯ್ತಂತು ಒಳಗೆ ಮಾಡ್ಕೊಂಡಿರ್ತೀನಿ ಯಾವ್ದು ಒಳಿಕೆ ರೂಮಲ್ಲಿ ಆಮೇಲೆ ನಿಮ್ಮ ವಾಯ್ಸ್ ಕೇಳಿಸ್ಕೊಂಡೆ ಮತ್ತೆ ಹೆಂಗ್ ಕರ್ಕೊಂಡು ಹೋಗ್ತಿರೋದು ನಾನು ಅಲ್ಲೇ ಸುಮ್ಮನೆ ಹಿಂಗೆ ಮಾಡ್ಕೊಂಡಿರ್ತೀನಿ ಈಗ ನೀನು ಮನೆಯಲ್ಲಿ ಮಲ್ಕೊಂಡಿರ್ತೀಯ ಮತ್ತೆ ನಾನು ಹೆಂಗ್ ಬರತ್ತಿ ಮನೆಗೆ ಸೆಕೆಂಡ್ ಫ್ಲೋರ್ ಗಂಗಮ್ಮ ಸರ್ಕಲ್ ಹತ್ರನೇ ಸೆಕೆಂಡ್ ಫ್ಲೋರ್ ಮನೆನಾ ಫಸ್ಟ್ ಫ್ಲೋರ್ ಥರ್ಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದೆಯಾ ಯಾವ ಫ್ಲೋರ್ ನಿಮ್ಮ ಮನೆ ಗಂಗಮ್ಮ ಸರ್ಕಲ್ ಹೋಗ್ಲಿ ಬಿಡು ಗಂಗಮ್ಮ ಸರ್ಕಲ್ ಅಲ್ಲಿ ಬಂದು ನಾನು ಸಮಾರ್ಥ ಅಂತ ಕೂಗ್ತೀನಿ ಕರ್ಕೊಂಡು ಹೋಗುವಂತೆ ಸರಿನಾ ವಾಯ್ಸ್ ಕೇಳಿಸಲ್ಲ ನಿಮ್ದು ನೀನ್ ಕೇಳಿಸ್ತಾ ಇದೀಯಾ ನಾನು ಮಾಡ್ಕೊಂಡಿರ್ತೀನಿ ಹಾ ನೀವು ನಿಮ್ಮ ವಾಯ್ಸ್ ಕೇಳಿಸಲ್ಲ ಪರವಾಗಿಲ್ಲ ಬಿಡು ನಿಮ್ಮ ಮಮ್ಮಿ ನಂಬರ್ ಇದೆ ನನ್ನ ಹತ್ರ ನಿಮ್ಮ ಮಮ್ಮಿಗೆ ಫೋನ್ ಮಾಡ್ತೀನಿ ಬಂದು ಕರ್ಕೊಂಡು ಹೋಗಾಯ್ತಾ ನಾನು ಎಲ್ರಿಗೂ ಆಚೆಗೆ ಬರ್ತೀನಿ ಯಾರು ಇದು ಅಂತ ನೋಡ್ತಾ ಇದ್ದೀನಿ ಹಾ ಎಲ್ಲಿಗೆ ಬಂದು ನೋಡ್ತೀನಿ ಹಾ ಆಮೇಲೆ ಗಾಡಿ ತಂದು ಹಂಗೆ ಹೋಗ್ತೀನಿ ನಾನು ಕರ್ಕೊಂಡು ಹೋಗಲ್ಲ ಇಂಡೈರೆಕ್ಟ್ ಆಗಿ ನಮ್ಮ ಮನೆಗೆ ಬರ್ಬೇಡ ನಾನು ಡ್ರಾಪ್ ಮಾಡಿ ಹಂಗೆ ಬರ್ತೀನಿ ಯಾರು ಹಿಂದೆ ಕುತ್ಕೊಂಡು ನೀವು ನಾನು ಗಾಡಿ ಬಡಿಸ್ತೀನಿ ನೀನ್ ಹಿಂದೆ ಕುತ್ಕೊಂತೀಯಾ ಇಲ್ಲ ನೀವು ನಾನು ಗಾಡಿ ಬರ್ಸ್ತೀನಿ ನಮ್ಮಪ್ಪ ಹಾ ನೀವು ಹಿಂದೆ ಕುತ್ಕೊಂಡು ನಾನು ಹಿಂದೆ ಕುತ್ಕೊಂಡ್ಬಿಡ್ಲಾ ನೀನ್ ನಿಮ್ಮ ಅಪ್ಪನ ಕುಡ್ಸ್ಕೊಂತೀಯಾ ನೀನ್ ಹಿಂದೆ ನನ್ನ ಕುಡ್ಸ್ಕೊಂತೀಯಾ ನನ್ನ ಕುಡ್ಸ್ಕೊಂತೀಯಾ ವಾವ್ ಮನೆ ಕರ್ಕೊಂಡಾದ್ಮೇಲೆ ಎಲ್ಲ ಕರ್ಕೊಂಡು ಹೋಗ್ತೀಯ ಆಮೇಲೆ ಮತ್ತೆ ಹಿಂಗೆಲ್ಲ ಕರ್ಕೊಂಡು ಹೋಗ್ತೀಯಾ ಮನೆಗೆ ಬಿಟ್ಟು ನಮ್ಮನೆ ಅಡ್ರೆಸ್ ಗೊತ್ತಾ ನಿಮ್ಗೆ ಗೂಗಲ್ ಮ್ಯಾಪ್ ಹಾಕ್ತೀನಿ ನಮ್ಮನೆ ಅಡ್ರೆಸ್ ನ ಏನು ಇದು ಗೂಗಲ್ ಮ್ಯಾಪ್ ಅಂದ್ರೆ ಎಲೆಕ್ಟ್ರಿಕ್ ಗಾಡಿ ಇದೆಯಲ್ಲ ಹಾ ಅದ ಗೂಗಲ್ ಮ್ಯಾಪ್ ಬರುತ್ತೆ ನೀನ್ ಹೆಂಗ್ ಹಾಕೋದ್ ನಾವು ಗಾಡಿಲಿ ಗಾಡಿ ನಿಲ್ಸ್ಬಿಟ್ಟು ಅಲ್ಲಿ ಬ್ರೇಕ್ ಸ್ಟಾಪ್ ಮಾಡಿ ತಿರುಗಿಸ್ಬಿಟ್ರೆ ಅಷ್ಟೇ ಗೂಗಲ್ ಮ್ಯಾಪ್ ಬರುತ್ತೆ ಅದ್ರ ನೇಮ್ ಮನೆ ರೂಟ್ ಗೊತ್ತು ನಿಮ್ಗೆಲ್ಲ ಏನಾರು ನಂಬರ್ ಗೊತ್ತು ಹಂಗೆ ಬರ್ತೀನಿ ಅಷ್ಟೇ ಓಕೆ ಈಗ ನಾನ್ ನಿನಗೆ ಗೂಗಲ್ ಮ್ಯಾಪ್ ಆ ನಂಬರ್ ರೂಟ್ ಕೊಡಲ್ಲ ಹೆಂಗ್ ಹೋಗ್ತೀಯಾ ನನ್ನ ಕರ್ಕೊಂಡು ನಮ್ಮ ಮನೆಗೆ ನಿಮ್ ಮನೆ ರೂಟ್ ಹೌದಾ ಗೊತ್ತಾ ಗೂಗಲ್ ಮ್ಯಾಪ್ ಹಾಕ್ತೀನಿ ನಮ್ಮಮ್ಮ ನಿನ್ನ ಸೂಪರ್ ಆಗಿ ವೆಲ್ಕಮ್ ಮಾಡ್ತಾರೆ ಓಕೆ ಸರಿ ಈಗ ಮನೇಲಿ ಯಾರ್ಯಾರು ಇರೋದು ನಮ್ಮಮ್ಮ ಆಮೇಲೆ ನಮ್ಮ ಅಪ್ಪ ಆಮೇಲೆ ನಮ್ಮ ಪಾಪ ಪಾಪ ಏನ್ ಪಾಪ ಹೆಸರು ಓಕೆ ಅಮ್ಮ ಅಪ್ಪ ಹೆಸರೇನು ಗೀತಮಣಿ ಹಳೆ ಹಳೆ ಅದ್ಯಾರು ನಮ್ಮಪ್ಪ ಗೀತಮಣಿ ಯಾರು ಸಮರ್ಥ್ ಸಮರ್ಥ್ ನಿನ್ ಹೆಸರು ಮೀನಿಂಗ್ ಗೊತ್ತೇನೋ ನಿಮ್ಗೆ ಏನು SAMARTH ಮೀನಿಂಗ್ ನೋಡಿ ನಂಗೆ ಗೊತ್ತಿಲ್ಲ ಥ್ಯಾಂಕ್ ಯು ಕಣ ನಂಗೆ ಹೇಳ್ಕೊಟ್ಟಿದ್ರು ಮೀನಿಂಗ್ ಈಗ ಸಮರ್ಥ್ ಸ್ಕೂಲ್ಗೆ ಹೋಗ್ತಾನಾ ಎಷ್ಟನೇ ಸ್ಟ್ಯಾಂಡರ್ಡ್ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಸಮರ್ಥ್ಗೆ ನನ್ನ ನಂಬರ್ ಗೊತ್ತಿಲ್ಲ ಅಷ್ಟೊಂದ್ ಜನ ಫ್ರೆಂಡ್ಸ್ ಇದ್ದಾರಾ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಬಾಯ್ ಫ್ರೆಂಡ್ಸ್ ಗರ್ಲ್ಸ್ ಫ್ರೆಂಡ್ಸ್ ಅದೇ ಎಷ್ಟು ಜನ ಬಾಯ್ಸ್ 11 ಗರ್ಲ್ಸ್ ನಂಬರೇ ಹೇಳಕ್ಕಾಗ್ತಾರೆ ಅಷ್ಟ ನಂಗೆ ಗೊತ್ತಿಲ್ಲ ಕೌಂಟಿಂಗ್ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ನಿನಗೇನ್ ಗೊತ್ತೇ ಅವ್ನ್ ಗರ್ಲ್ ಫ್ರೆಂಡ್ ಇದ್ದಾರ ಮತ್ತೆ ಇಲ್ಲ ಅಂತ ಹೇಳಿ ನಿನಗೆ ಬಾಯ್ ಫ್ರೆಂಡ್ ಇದ್ದಾರಾ ಇಲ್ಲ ಈ ಗರ್ಲ್ ಫ್ರೆಂಡ್ ಅಂದ್ರೆ ಏನು ನಮ್ಮ ಫ್ರೆಂಡ್ಸ್ ಇದ್ದಾರಲ್ಲ ಅದ ಫ್ರೆಂಡ್ಸ್ ಅಂದ್ರೆ ಎಲ್ಲರೂ
ಫ್ರೆಂಡ್ಸ್ ಅನ್ಬೇಕಾಗಿತ್ತು, ಅದೇನು ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಅಂತ ನಾನು ಕೇಳಿದ ತಕ್ಷಣ ನಂಬರ್ಸ್ ಎಲ್ಲ ಹೇಳ್ತಿದ್ಯಲ್ಲ, ಏನಿದು ಡಿಫ್ರೆನ್ಸು? ನೀನು ಜಾಸ್ತಿ ಕೇಳಿದ್ರೆ ಗರ್ಲ್ ಫ್ರೆಂಡ್ ಹೆಸರು ಎಲ್ಲಾನು ಹೇಳ್ತೀಯ ನನಗೆ ಅಲ್ವಾ? ಗೊತ್ತು. ಈಗ ಗರ್ಲ್ ಫ್ರೆಂಡ್ಸ್ ಅಂದ ತಕ್ಷಣ ನಾಚ್ಕೋತಿಯಲ್ಲ, ಗರ್ಲ್ ಫ್ರೆಂಡ್ಸ್ ಅಂದ್ರೆ ಯಾರು? ನನ್ನ ಫ್ರೆಂಡ್ಸ್. ಏನ್ ಹೆಸರು? ಒಂದು ಗರ್ಲ್ ಫ್ರೆಂಡ್ ಹೆಸರು ಹೇಳು ನೋಡೋಣ. ಮಹೀರಾ. ಹಾ, ಮಹೀರಾ. ಮಹೀರಾ. ಓಕೆ, ಅವ್ಳು ಯಾಕೆ ಇಷ್ಟ ನಿಮ್ಗೆ ತುಂಬಾ? ಅವಳೇನೋ ಫೈಟಿಂಗ್ ಮಾಡ್ತಾಳೆ. ಫೈಟಿಂಗ್ ಮಾಡೋದಕ್ಕೆ ಇಷ್ಟನಾ? ಬೇರೆಲ್ಲ ಫೈಟಿಂಗ್ ಮಾಡ್ತಾಳೆ. ನಿನಗೆ? ನಾನು ರನ್ನಿಂಗ್ ರೇಸ್ ಮಾಡ್ತೀನಿ. ರನ್ನಿಂಗ್ ರೇಸ್ ಮಾಡ್ತೀಯಾ? ನಾನು ವಾಕಿಂಗ್ ಹೋಗ್ತೀನಲ್ಲ, ಅವಾಗ ರನ್ನಿಂಗ್ ರೇಸ್. ಒಂದ್ ದಿನಕ್ಕೆ ಎಷ್ಟೊತ್ತಿ ವಾಶ್ರೂಮ್ಗೆ ಹೋಗ್ತೀಯಾ? ಸುಳ್ಳು ಹೇಳ್ಬಿಟ್ಟು ಎಷ್ಟೊತ್ತಿ ಹೋಗ್ತೀಯ ವಾಶ್ರೂಮ್ಗೆ? 4 ಸಲ. ಓಕೆ, ಸೂಪರ್. ಈಗ ನಿಂಗೆ ಒಂದು ಪ್ರಶ್ನೆ ಅಪ್ಪ, ಯಾಕಪ್ಪ ಅಳು ಬರುತ್ತೆ? ಹಾ? ಅಳು ಬರುತ್ತೆ ಯಾಕೆ? ನಮ್ಮ ಅಪ್ಪ ಹೊಡಿತಾರೆ. ಅಪ್ಪ ಒಬ್ಬರೇ ಅಳು ಬರುತ್ತಾ? ನಿಮ್ಮ ಅಪ್ಪ ಯಾಕೆ ಹೊಡಿತಾರೆ ನಿಮ್ಗೆ? ನಾನೇನು ಹೇಳಿದ ಮಾತು ಕೇಳಲ್ಲ ಅಂದ್ರೆ ನೀ ಹೇಳಿದ ಮಾತು ಕೇಳೋದಂದ್ರೆ ಏನು? ನಾನೇನು ಕೇಳಲ್ಲ ಅಂದ್ರೆ ಅವ್ರು ಹೊಡಿತಾರೆ. ಓ, ಹಂಗೆ ಹೇಳು. ನಾನು ತುಂಬಾ ಇಂಟೆಲಿಜೆಂಟ್ ಅಪ್ಪ ನೀನು, ನನಗೆ ಗೊತ್ತಾಗ್ತಾ ಇದೆ ಮಾತಾಡ್ತಾ ಇದ್ರೆ. ನಿಮ್ಮ ಅಪ್ಪ ಅಮ್ಮ ಮದುವೆ ಆದಾಗ ನೀ ಎಲ್ಲಿದ್ದೆ? ನಾನು ಒಟ್ಟಾಡಿದ್ದೆ. ಅಂದ್ರೆ ಅವ್ರಿಬ್ರು ಮದುವೆ ಆಗ್ಬಿಟ್ಟು ಅವ್ರು ಒಟ್ಟೋಗಿದ್ದ ಒಟ್ಟೋಗಿದ್ದು ಏನ್ ಮಾಡ್ತಿದ್ದೆ? ಅವ್ರು ನಮ್ಮ ಅಪ್ಪ ಸ್ವೀಟ್ ತಿನ್ನಿಸ್ತಾರೆ, ಆತ ನಾನು ಸ್ವೀಟ್ ತಂದೆ. ಯಾವ ಸ್ವೀಟ್ ತಿನ್ನಿಸ್ತಾ ಇದ್ರು ನಿಮ್ಮ ಅಪ್ಪ? ಇಂಥದ್ದು ನಮ್ಗೆ ಗೊತ್ತಿಲ್ಲ. ಓಕೆ ಕಣಮ್ಮ, ಹೆವಿ ಸ್ವೀಟ್ಸ್ ತಿಂತಿ ಅಂತ ಗೊತ್ತಾಯ್ತು, ಸ್ವೀಟ್ ಇಷ್ಟ ಅಂತ ಹೇಳಿದ್ಯಾ. ಇನ್ನು ವೀಕ್ಷಕರೇ ನೋಡ್ತಿದ್ದೀರಲ್ಲ, ನಮ್ಮಿಬ್ರು ಪುಟಾಣಿಗಳು ಸೂಪರ್ ಡೂಪರ್ ಆಗಿ ಮಾತಾಡ್ತಿದ್ದಾರೆ. ಸದ್ಯಕ್ಕೆ ನಮ್ಮ ಪುಟಾಣಿ ಏಜೆಂಟ್ 1 2 3 ಬಂದು ಸೊ ನಿಮ್ದು ಮತ್ತೆ ಪುಟಾಣಿಯ ಜರ್ನಿ ಅಂತ ಹೇಳೋದಾ? ನೋಡಿದ್ರೆ ನಮ್ಗೆ ತುಂಬಾ ಇಷ್ಟ. ಬಿಟ್ಟೆಲ್ಲೇ ಇಲ್ಲ ನಾವು. ಚಿಕ್ಕದಾಗಿಂದಲೂ ನಮ್ಮ ಮನೆಯಲ್ಲೇ ಇರೋದು. ನನ್ನ ಅಜ್ಜಿ ತಾತನ ಮನೆ ಹತ್ರ ಎಲ್ಲ ಜಾಸ್ತಿ ಇರಲ್ಲ. ಎಲ್ಗೋದ್ರು ಮತ್ತೆ ನಮ್ಮ ಜೊತೆ ಸಂಜೆವರೆಗೆ ವಾಪಸ್ ಬಂದ್ಬಿಡ್ತಾನೆ. ತುಂಬಾ ತರ್ಲೆ, ಮನೇಲೂ ಅಷ್ಟೇ ತುಂಬಾ ತರ್ಲೆ. ಸ್ಕೂಲಲ್ಲೂ ಅದನ್ನೇ ಹೇಳ್ತಿರ್ತಾರೆ, ಓದೋದೆಲ್ಲ ಚೆನ್ನಾಗಿ ಓದ್ತಾನೆ. ಆಕ್ಟಿವಿಟಿಗೆ ಹೋಗೋಣ ಬನ್ನಿ. ಯಾರು ಇಂಜೆಕ್ಷನ್ ಕೊಡ್ತಿದ್ದಾರೆ? ನಮ್ಮ ಮಮ್ಮಿಗೆ ಕೈ ನೋಡ್ತಾರೆ. ನೋವಾದ್ರೆ ಏನು ಮಾಡ್ಬೇಕು? ಯಾರು ಹತ್ಬೇಕು ಕಾಲನ್ನ? ಅದೇ ತಾನೇ ಹೇಳಿದ್ದು. ನನಗೆ ಕೈ ಕಾಲು ತುಂಬಾ ನೋಡ್ತಾ ಇದ್ರೆ ಒಂದು ಕಾಲು ಕೈ ಹೊತ್ತು, ಸರಿನಾ? ಓಕೆ, ಈಗ ನೀವು ಮತ್ತೆ ಪುಟಾಣಿ ಫುಲ್ ಸೂಪರ್ ಆಗಿ ಎಂಜಾಯ್ ಮಾಡಿದ್ರಿ, ನೋಡ್ತಾ ಇದ್ದೆ ನಾನು ಇಲ್ಲೇನೆ. ನಮ್ಮ ಉದ್ಯೋಗ ಕಾಮಿಡಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಮಿಡಿ ಅವ್ರನ್ನ ನೋಡ್ತಾ ಇರ್ತೀವಿ, ತುಂಬಾ ಇಷ್ಟ. ನಮ್ಮ ಮನೆಯವರಿಗಂತೂ ತುಂಬಾ ಇಷ್ಟ. ಯಾವಾಗಲೂ ಕೆಲಸದಿಂದ ಬಂತು ಅಂದ್ರೆ ಅದನ್ನೇ ಹಾಕೊಂಡು ನೋಡ್ತಿರ್ತಾರೆ. ನಮಗಂತೂ ನೋಡಕ್ಕೆ ಕೊಡಲ್ಲ, ಚಾನಲ್ ಚೇಂಜ್ ಮಾಡೋಂಗಿಲ್ಲ. ಬಂದ್ರೆ ಅವ್ರು 6 ಗಂಟೆಯಿಂದ ಇನ್ನು 10 ಗಂಟೆವರೆಗೂ ಬರೀ ಅದನ್ನೇ ನೋಡ್ತಾ ಇರ್ತಾರೆ. ಓಕೆ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಸೂಪರ್. ನೀವಿಬ್ಬರು ಕೂಡ ತುಂಬಾ ಇಷ್ಟ ಆದ್ರಿ ನಮ್ಗೆ. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಬರ್ಮಾಡ್ಕೊಂಡ್ವಿ. ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.